ಮುಂಜಾನೆ ರಾಮಣ್ಣ ತನ್ನ ಹಳೆಯ ಹೆಂಚಿನ ಮನೆಯ ಮುಂದೆ ಕುಳಿತು ಹರಿದ ಟವೆಲ್ನಿಂದ ಮುಖ ಒರೆಸಿಕೊಳ್ಳುತ್ತಿದ್ದಾನೆ. ಲಕ್ಷ್ಮಮ್ಮ ಮಣ್ಣಿನ ಒಲೆಯ ಹತ್ತಿರ ಊದುತ್ತಿದ್ದಾಳೆ. ಏನ್ರಿ, ಒಲೆಯಲ್ಲಿ ಬೆಂಕಿ ಹತ್ಕೊಳ್ತಲೇ ಇಲ್ಲ. ಇದ್ದ ಕಡ್ಡಿ ಕಸಗಳು ಕೂಡ ನೆನ್ನೆ ಮಳೆಗೆ ನೆನೆದು ಹೋಗಿವೆ. ಇವತ್ತು ಮತ್ತೆ ಗಂಜಿಯೇ ಕುಡಿಬೇಕಾ? ನಮ್ಮ ಗೋದಾವರಿ ತೀರದಲ್ಲಿರುವ ಎಲ್ಲರ ಹೊಟ್ಟೆ ತುಂಬಿಸುವ ಆ ದೇವರು ನಮ್ಮನ್ನು ಯಾಕೆ ಹೀಗೆ ಪರೀಕ್ಷಿಸುತ್ತಿದ್ದಾನೋ ಏನೋ. ಏನೋ ಲಕ್ಷ್ಮಿ, ಆ ಗೋದಾವರಿ ತಾಯಿ ನಮ್ಮನ್ನು ಇನ್ನು ಎಷ್ಟು ಪರೀಕ್ಷೆ ಮಾಡುತ್ತಾಳೋ. ನನ್ನ ಹತ್ತಿರವಿರುವ ವಿದ್ಯೆ 4 ಜನರ ಹೊಟ್ಟೆ ತುಂಬಿಸುತ್ತದೆ. ಆದರೆ ನಿನಗೊಂದು ರೇಷ್ಮೆ ಸೀರೆ ಕೊಡಿಸುವ ಶಕ್ತಿ ಕೂಡ ನನಗೆ ನೀಡುತ್ತಿಲ್ಲ. ಯಾವ ವಿದ್ಯೆಗಾದರೂ ಗುರುತು ಸಿಗಬೇಕೆಂದರೆ ಅದೃಷ್ಟವೂ ಇರಬೇಕು. ಸೀರೆಗಳ ಬಗ್ಗೆ ಯಾರು ಕೇಳಿದ್ರು? ನಿಮ್ಮ ಕೈ ಅಡುಗೆ ತಿಂದವರು ಅಮೃತ ಎನ್ನುತ್ತಿದ್ದರೆ ಅದೇ ನನಗೆ 10,000. ಆದರೆ ಆ ವೀರಯ್ಯನವರ ಹತ್ತಿರ ಅಡುಗೆ ಮಾಡುವ ಭೀಮಣ್ಣನಿದ್ದಾನಲ್ಲ, ಅವನು ಎಲ್ಲರಿಗೂ ವಿಷದಂತಹ ಅಡುಗೆ ಬಡಿಸಿ ನಿಮ್ಮ ಹೆಸರು ಹಾಳು ಮಾಡುತ್ತಿದ್ದಾನೆ. ನಿಮ್ಮ ಹತ್ತಿರವಿರುವ ಪಾಕಶಾಸ್ತ್ರದ ರಹಸ್ಯಗಳು ಯಾರಿಗೂ ತಿಳಿಯುತ್ತಿಲ್ಲ. ಅವನ ಸಂಗತಿ ಊರೆಲ್ಲರಿಗೂ ಗೊತ್ತು ಲಕ್ಷ್ಮಿ. ಆದರೆ ವೀರಯ್ಯನವರಿಗೆ ಅವನು ಹೇಳುವ ಸುಳ್ಳುಗಳೇ ನಿಜ ಅನ್ನಿಸುತ್ತವೆ. ನಮ್ಮಂತಹ ಬಡವರ ಮಾತುಗಳನ್ನು ಎಲ್ಲಿ ಕೇಳುತ್ತಾರೆ? ಕಾಲ ಕೂಡಿ ಬಂದರೇನೆ ಯಾರಿಗಾದರೂ ಗೌರವ ಸಿಗುವುದು. ಯಾವುದೋ ಒಂದು ದಿನ ನಿಮ್ಮ ಬುದ್ಧಿವಂತಿಕೆಯೇ ನಮ್ಮನ್ನು ಕಾಪಾಡುತ್ತದೆ. ಆ ನಂಬಿಕೆ ನನಗಿದೆ. ಇವತ್ತಾದರೂ ಗೋದಾವರಿ ತಾಯಿ ನಮ್ಮ ಕಡೆ ನೋಡ್ತಾಳೋ ಏನೋ, ನೋಡೋಣ. ಮಧ್ಯಾಹ್ನ ವೀರಯ್ಯ ತನ್ನ ಮನೆಯ ಮುಂದೆ ಕುರ್ಚಿಯಲ್ಲಿ ಕುಳಿತಿರ್ತಾನೆ. ಅಷ್ಟರಲ್ಲೇ ಸೋಮನಾಥ ವರ್ಮ ಅವರು ಬರ್ತಾರೆ. ಏನು ವೀರಯ್ಯ, ನಿನಗೆ ಪುತ್ರ ಸಂತಾನವಾಗಿದೆ ಎಂದು ತಿಳಿದು ಆಶೀರ್ವದಿಸಲು ಬಂದೆ. ನಿನ್ನ ವೈಭವದ ಬಗ್ಗೆ ನಮ್ಮ ಊರೆಲ್ಲ ಆಡಿಕೊಳ್ಳುತ್ತಿದ್ದಾರೆ. ಹಾಗಾದರೆ ಇವತ್ತು ಔತಣಕೂಟ ಹೇಗಿರಲಿದೆ? ರುಚಿಕರವಾದ ಅಡುಗೆ ತಿನ್ನಬೇಕೆಂದು ನಾಲಿಗೆ ತಹತಹಿಸುತ್ತಿದೆ. ವರ್ಮ ಅವರೇ, ನಿಮ್ಮ ಆಗಮನ ನಮಗೆ ಎಷ್ಟೋ ಸಂತೋಷ ತಂದಿದೆ. ಇವತ್ತಿನ ಊಟವನ್ನು ನನ್ನ ಆಸ್ಥಾನದ ಅಡುಗೆಯವನಾದ ಭೀಮಣ್ಣ ಸಿದ್ಧಪಡಿಸುತ್ತಿದ್ದಾನೆ. ಅವನು ಮಾಡಿದ ಅಡುಗೆ ತಿಂದರೆ ಮತ್ತೆ ಮತ್ತೆ ಬೇಕು ಎನ್ನುತ್ತಾರೆ. ಅವನು ಕೈ ಇಟ್ರೆ ಸಾಕು, ಯಾವುದೇ ಅಡುಗೆಯಾದರೂ ಸ್ವರ್ಗದಂತೆ ಮಾರ್ಪಡುತ್ತದೆ. ಭೀಮಣ್ಣನ ಅಡುಗೆ ರುಚಿಯಾಗಿರುತ್ತದೆ ಎಂದು ಕೇಳಿದ್ದೇನೆ. ಆದರೆ ಹಳೆಯ ದಿನಗಳಲ್ಲಿ ನಿನ್ನ ಹತ್ತಿರ ರಾಮಣ್ಣ ಅಂತ ಒಬ್ಬನಿದ್ದನಲ್ಲ, ಅವನ ಅಡುಗೆಯ ಬಗ್ಗೆಯೂ ತುಂಬುಗೆಯ ಬಗ್ಗೆಯೂ ತುಂಬಾ ಶ್ರೇಷ್ಠವಾಗಿ ಕೇಳಿದ್ದೇನೆ. ಇವತ್ತು ರಾಮಣ್ಣನನ್ನು ಕೂಡ ಕರೆಸಬಾರದೆ? ಇಬ್ಬರೂ ಸೇರಿ ಮಾಡಿದರೆ ಔತಣಕೂಟ ಅದ್ಭುತವಾಗಿರುತ್ತದೆ. ಅವನಿಗೆ ಮತ್ತು ಭೀಮಣ್ಣನಿಗೆ ಅಸ್ತಿತ್ವದಲ್ಲೇ ಆಗಿಬರುವುದಿಲ್ಲ ವರ್ಮ ಅವರೇ. ಆದರೂ ನೀವು ಕೇಳಿದ್ದಕ್ಕಾಗಿ ಇವತ್ತು ರಾಮಣ್ಣನನ್ನು ಕೂಡ ಬರಲು ಹೇಳುತ್ತೇನೆ. ಭೀಮಣ್ಣನಿಗೆ ಸಹಾಯವಾಗಿರ್ತಾನೆ. ಮಧ್ಯಾಹ್ನ ರಾಮಣ್ಣ ಮತ್ತು ಲಕ್ಷ್ಮಮ್ಮ ಬಡತನದ ಬಗ್ಗೆ ಮಾತನಾಡ್ಕೊಳ್ತಿರುವಾಗ ರಂಗನು ಕಂಗಾಲಾಗಿ ಓಡೋಡ್ತಾ ಬರ್ತಾನೆ. ರಾಮಣ್ಣ, ಓಯ್ ರಾಮಣ್ಣ, ಎಲ್ಲಿದ್ದೀಯೋ ಮಾರಾಯ? ನಿನಗಾಗಿ ಊರೆಲ್ಲ ಹುಡುಕ್ತಿದ್ದೇನೆ. ಅದೃಷ್ಟ ನಿನ್ನ ಬಾಗಿಲು ತಟ್ಟಿದೆ ಕಣೋ. ಏನಾಯ್ತು ರಂಗ, ಹಾಗೆ ಸುಸ್ತಾಗಿ ಉಸಿರಾಡ್ತಿದ್ದೀಯಾ? ನಮ್ಮ ಹಳೆಯ ಗುಡಿಸಲಿನ ಹತ್ತಿರ ಅದೃಷ್ಟ ಬರುವುದೆಂದ್ರೇನು? ಅದು ದಾರಿ ಮರೆತು ಕೂಡ ಇತ್ತ ಸುಳಿಯುವುದಿಲ್ವಲ್ಲ. ದಾರಿ ಮರ್ತಿಲ್ಲ ರಾಮಣ್ಣ, ಖಂಡಿತವಾಗಿಯೂ ನಿನ್ನ ವಿಳಾಸ ತಿರಿದುಕೊಂಡೇ ಬಂದಿದೆ. ಸಾಕ್ಷಾತ್ ಆ ವೀರಯ್ಯ ಜಮೀನ್ದಾರರೇ ನಿನ್ನನ್ನು ಹಬ್ಬದ ಅಡುಗೆ ಮಾಡಲು ಬರಹೇಳಿದ್ದಾರೆ. ಸೋಮನಾಥ ವರ್ಮ ಅವರು ನಿನ್ನ ಕೈ ಅಡುಗೆಯನ್ನು ಕೇಳಿದ್ದಾರಂತೆ. ಏನು ಹೇಳ್ತಿದ್ದೀರಾ ಅಣ್ಣಯ್ಯ? ಆ ವೀರಯ್ಯನವರು ನಮ್ಮನ್ನು ಕರೆಸುವುದೇ? ಅವರಿಗೆ ಆ ಭೀಮಣ್ಣನ ಅಡುಗೆಯನ್ನು ಬಿಟ್ರೆ ಬೇರೇನೂ ಇಷ್ಟವಾಗುವುದಿಲ್ಲವಲ್ಲ? ನಮ್ಮನ್ನು ಅವಮಾನಿಸಲು ಕರೆಸುತ್ತಿದ್ದಾರಾ ಏನೋ? ರಂಗ, ಆ ಅಡುಗೆ ಮನೆಯಲ್ಲಿ ಈಗಾಗಲೇ ಭೀಮಣ್ಣ ಇರ್ತಾನೆ. ಅವನು ನನ್ನನ್ನು ಕಾಲಿಡಲೂ ಬಿಡುವುದಿಲ್ಲ. ಆದರೂ ವರ್ಮ ಅವರಂತಹ ಪಂಡಿತರು ಕೇಳಿದಾಗ ಹೋಗದಿದ್ದರೆ ಪಾಕಶಾಸ್ತ್ರಕ್ಕೆ ಮಾಡುವ ಅವಮಾನ. ಆದರೆ ಯಾಕೂ ನನ್ನ ಮನಸ್ಸು ಒಪ್ಪುತ್ತಿಲ್ಲ. ನೀನ್ ಹಳೆಯ ವಿಷಯಗಳನ್ನು ಮನಸ್ಸಿನಲ್ಲಿಟ್ಕೊಳ್ಬೇಡ ರಾಮಣ್ಣ. ಅಲ್ಲಿ ವರ್ಮ ಅವರು ನಿನ್ನ ಪಾಕಶಾಸ್ತ್ರದ ಬಗ್ಗೆ ಎಷ್ಟೋ ದೊಡ್ಡದಾಗಿ ಹೇಳಿದ್ದಾರೆ. ಜಮೀನ್ದಾರರು ಖಂಡಿತ ಒಪ್ಪಿಕೊಂಡಿದ್ದಾರೆ. ಭೀಮಣ್ಣನ ಸಂಗತಿಯನ್ನ ನಾನ್ ನೋಡ್ಕೊಳ್ತೇನೆ. ಅವನು ನಿನ್ನ ಮುಂದೆ ಯಾವ ಲೆಕ್ಕ? ಇದು ನಿನ್ನ ಗೌರವವನ್ನ ಉಳಿಸಿಕೊಳ್ಳಬೇಕಾದ ಸಮಯ. ಏನ್ರಿ, ಅಣ್ಣ ಹೇಳಿದ್ದು ನಿಜವೇ.
ನಮ್ಮ ಬಡತನವನ್ನ ನೋಡಿ ಅಪಹಾಸ್ಯ ಮಾಡಿದವರೆಲ್ಲರಿಗೂ ನಿಮ್ಮ ಕೈ ರುಚಿ ಏನೆಂದು ತೋರಿಸಲು ಇದೊಂದು ಉತ್ತಮ ಅವಕಾಶ. ಭಯವನ್ನು ಬಿಟ್ಟು ಧೈರ್ಯವಾಗಿ ಹೋಗಿ ಬನ್ನಿ. ಸರಿ ಲಕ್ಷ್ಮಿ, ನೀನು ಹೇಳಿದಂತೆಯೇ ಇದನ್ನು ಆ ಗೋದಾವರಿ ತಾಯಿ ನೀಡಿದ ಅವಕಾಶ ಎಂದು ಭಾವಿಸುತ್ತೇನೆ. ರಂಗ, ನಡೆ ಹೋಗೋಣ. ಒಬ್ಬ ಅಡುಗೆಯವನಿಗೆ ಬೇಕಾಗಿರುವುದು ಅಗ್ನಿಯ ಮೇಲೆ ನಂಬಿಕೆ ಮತ್ತು ಸೌಟಿನ ಮೇಲೆ ಹಿಡಿತ. ಈ ಔತಣಕೂಟದಲ್ಲಿ ನನ್ನ ವಿದ್ಯೆ ಏನೆಂದು ಆ ವರ್ಮ ಅವರಿಗೆ ಮತ್ತು ಜಮೀನ್ದಾರರಿಗೆ ತಿಳಿಯುವಂತೆ ಮಾಡುತ್ತೇನೆ. ಸಾಯಂಕಾಲ ಅಡುಗೆ ಮನೆಯಲ್ಲಿ ಒಲೆಗಳು ಉರಿಯುತ್ತಿವೆ. ಭೀಮಣ್ಣ ಪಾಯಸವನ್ನು ಮಾಡುತ್ತಿದ್ದಾನೆ. ರಾಮಣ್ಣ ಸಾಂಬಾರನ್ನು ಸಿದ್ಧಪಡಿಸುತ್ತಿದ್ದಾನೆ. ರಾಮಣ್ಣ, ಆ ಸಾಂಬಾರಿನ ಮೇಲೆ ಅಷ್ಟೊಂದು ಶ್ರದ್ಧೆ ಯಾಕೆ? ಎಲ್ರೂ ನನ್ನ ಪಾಯಸದ ಕಡೆ ನೋಡ್ತಾರೆ. ಈ ಔತಣಕೂಟದಲ್ಲಿ ನನಗೆ ಸ್ವರ್ಣ ಕಂಕಣ ಸಿಗುವುದು ಖಚಿತ. ನೀನು ಕೇವಲ ಆ ತರಕಾರಿಗಳನ್ನು ಹೆಚ್ಚಿ ಪಕ್ಕದಲ್ಲಿ ಇಡು ಅಷ್ಟೇ. ಭೀಮಣ್ಣನವರೇ, ಅಡುಗೆಯಲ್ಲಿ ಸ್ಪರ್ಧೆ ಇರಬಾರದು, ತೃಪ್ತಿ ಇರಬೇಕು. ಸಾಂಬಾರಿನಲ್ಲಿ ತರಕಾರಿ ತುಂಡುಗಳು ಸರಿಯಾಗಿ ಬೆಂದಿವೆ. ನೀವು ಪಾಯಸದಲ್ಲಿ ಬೆಲ್ಲ ಹಾಕುವಾಗ ಜಾಗ್ರತೆ, ಹಾಲು ಒಡೆಯುವ ಸಾಧ್ಯತೆ ಇದೆ. ನನಗ್ ಪಾಠ ಹೇಳ್ಬೇಡ, ನನ್ನ ಅಡುಗೆಯಲ್ಲಿ ನಾನೇ ಶ್ರೇಷ್ಠ. ಸರಿ, ಆದ್ರೆ ಹೊಯ್ರಯ್ಯನವರು ನಿನಗಾಗಿ ಕಾಯ್ತಿದ್ದಾರೆ. ಏನೋ ಕೇಳ್ಬೇಕಂತೆ, ಹೋಗ್ಬಾ. ಸರಿ ಭೀಮಣ್ಣನವರೇ, ಸಾಂಬಾರು ಒಲೆಯ ಮೇಲಿದೆ, ಜಾಗೃತಿಯಾಗಿ ನೋಡ್ಕೊಳ್ಳಿ. ನಾನು ಇಷ್ಟರಲ್ಲೇ ಹೋಗ್ಬರ್ತೇನೆ. ರಾಮಣ್ಣ ಹೊರಗೆ ಹೋಗ್ತಾನೆ. ಭೀಮಣ್ಣನು ರಾಮಣ್ಣನ ಸಾಂಬಾರನ್ನು ಹಾಳು ಮಾಡಲು ಸಂಚು ಹೂಡುತ್ತಾನೆ. ಇದೇ ಅಲ್ವೇ ನನಗ್ ಬೇಕಾದ ಸಮಯ. ಅವನು ಮಾಡಿದ ಈ ಸಾಂಬಾರನ್ನು ಎಲ್ಲರೂ ಅಮೃತ ಅಂತಾರಲ್ಲ, ಈಗೇನ್ ಮಾಡ್ತಾರೆಂದು ನೋಡ್ತೇನೆ. ತನ್ನ ಜೇಬಿನಿಂದ ತೆಗೆದ ಹಾಗಕಾಯಿ ರಸವನ್ನು ಮತ್ತು ಕೆಲವು ಕಹಿ ಬೇರುಗಳ ರಸವನ್ನು ಸಾಂಬಾರಿನಲ್ಲಿ ಬೆರೆಸಿಬಿಡುತ್ತಾನೆ. ಇದನ್ನು ತಿಂದರೆ ವರ್ಮ ಅವರಿಗೆ ರಾಮಣ್ಣ ಅಂದ್ರೆ ಏನೆಂದು ತಿಳಿಯುತ್ತದೆ. ರಾತ್ರಿ ರಾಮಣ್ಣ ತಿರುಗಿ ಅಡುಗೆ ಮನೆಗೆ ಬರುತ್ತಾನೆ. ಭೀಮಣ್ಣ ಎಲ್ಲೂ ಕಾಣಿಸುವುದಿಲ್ಲ. ಅವನ ಪಾಯಸ ಒಲೆಯ ಮೇಲೆಯೇ ಇದೆ. ಭೀಮಣ್ಣ ಎಲ್ಲಿಗೆ ಹೋದ? ಪಾಯಸವನ್ನು ಒಳೆಯ ಮೇಲೆಯೇ ಬಿಟ್ಟು ಹೋಗಿದ್ದಾನೆ. ಸಾಂಬಾರಿನ ಹತ್ತಿರ ಹೋಗುತ್ತಿದ್ದಂತೆ ಏನೋ ವ್ಯತ್ಯಾಸ ಅನಿಸುತ್ತಿದೆ. ಈ ಸಾಂಬಾರಿನ ವಾಸನೆ ಯಾಕೆ ಹೀಗೆ ಬರುತ್ತಿದೆ? ಹಳ್ಳಿಯ ಸಾಂಬಾರಿನಲ್ಲಿ ಇರಬೇಕಾದ ಘಮ ಘಮಗಳು ಹೋಗಿ ಯಾವುದೋ ಕಹಿ ವಾಸನೆ ಬರುತ್ತಿದೆ. ಅಷ್ಟರಲ್ಲೇ ರಂಗನು ಅಡಿಗೆ ಮನೆಗೆ ಬರುತ್ತಾನೆ. ಏನಾಯ್ತು ರಾಮಣ್ಣ, ಮುಖವನ್ನು ಹಾಗೆ ಇಟ್ಕೊಂಡಿದ್ಯಾ? ಊಟದ ಸಮಯ ಹತ್ತಿರವಾಗುತ್ತಿದೆ. ರಂಗ, ಈ ಸಾಂಬಾರಿನಲ್ಲಿ ಯಾರೋ ಕಹಿ ಬೆರೆಸಿದ್ದಾರೆ. ಇದು ಖಂಡಿತವಾಗಿಯೂ ಭೀಮಣ್ಣನ ಕೆಲಸವೇ. ಇಷ್ಟೊಂದು ದೊಡ್ಡ ಔತಣಕೂಟದಲ್ಲಿ ಹೀಗಾದರೆ ವೀರಯ್ಯನವರ ಮರ್ಯಾದೆ ಹೋಗುತ್ತದೆ, ನನ್ನ ಪ್ರಾಣವೂ ಹೋಗುತ್ತದೆ. ಈಗ ಹೊಸ್ದಾಗಿ ಅಡಿಗೆ ಮಾಡಲು ಸಮಯವಿಲ್ಲ. ಮತ್ತೀಗ ಏನ್ ಮಾಡೋದು? ಕಹಿ ಸಾಂಬಾರು ತಿಂದರೆ ವರ್ಮ ಅವರು ಕೋಪಗೊಳ್ತಾರೆ. ಹೆದರ್ಬೇಡ ರಂಗ, ಒಬ್ಬ ಅಡುಗೆಯವನಿಗೆ ಬೇಕಾಗಿರುವುದು ಕೇವಲ ರುಚಿ ಮಾತ್ರವಲ್ಲ, ಆಪತ್ಕಾಲದಲ್ಲಿ ಕಾಪಾಡುವ ಸಮಯ ಪ್ರಜ್ಞೆ ಕೂಡ. ಆ ಕಹಿಯನ್ನು ಹೋಗಲಾಡಿಸುವ ದಾರಿ ನನ್ನ ಹತ್ತಿರವಿದೆ. ರಾಮಣ್ಣ ಅಡುಗೆ ಮನೆಯಲ್ಲಿ ಹುಡುಕಿದಾಗ ಕೆಲವು ಸೌತೆಕಾಯಿಗಳು, ಹುಣಿಸೆ ಹಣ್ಣು, ಹಳೆಯ ಬೆಲ್ಲ ಮತ್ತು ಎಳ್ಳು ಸಿಗುತ್ತವೆ. ರಂಗ, ನೀನು ತಕ್ಷಣ ಹೋಗಿ ನಮ್ಮ ಮನೆಯಲ್ಲಿರುವ ಆ ವನಮೂಲಿಕೆಯ ಪುಡಿ ಮತ್ತು ಸ್ವಲ್ಪ ಹುರಿದ ಮೆಂತ್ಯದ ಪುಡಿಯನ್ನು ತೆಗೆದುಕೊಂಡು ಬಾ. ನಾನು ಈ ಕಹಿಯನ್ನು ಮುರಿಯುವ ಉಪಾಯ ಮಾಡುತ್ತೇನೆ. ರಾಮಣ್ಣ ಆ ಸಾಂಬಾರಿನಲ್ಲಿ ಕೆಲವು ಸೌತೆಕಾಯಿ ತುಂಡುಗಳನ್ನು ಬೇಯಿಸಿ ಹಾಕುತ್ತಾನೆ. ಅವು ಒಳಗಿರುವ ವಿಷದಂತಿರುವ ಕಹಿಯನ್ನು ಹೀರಿಕೊಳ್ಳುತ್ತವೆ. ಆ ಬಳಿಕ ಆ ತುಂಡುಗಳನ್ನು ತೆಗೆದುಹಾಕಿ ಸ್ವಲ್ಪ ಹೆಚ್ಚು ಹುಣಿಸೆ ಹಣ್ಣಿನ ರಸ, ಇನ್ನು ಸ್ವಲ್ಪ ಹುರಿದ ಎಳ್ಳಿನ ಪುಡಿ ಮತ್ತು ಬೆಲ್ಲದ ಅಚ್ಚನ್ನು ಬೆರೆಸುತ್ತಾನೆ. ಈಗ ರುಚಿ ನೋಡು ರಂಗ. ಅರೆ, ಕಹಿ ಎಲ್ಲಿಗೋಯ್ತು? ಹುಳಿ, ಸಿಹಿ, ಖಾರ ಎಲ್ಲ ಸೇರಿ ಅದ್ಭುತವಾದ ರುಚಿ ಬರುತ್ತಿದೆ. ಇದು ಅಸಲಿಗೆ ಸಾಂಬಾರೋ ಅಥವಾ ಅಮೃತವೋ? ರಾಮಣ್ಣ, ನೀನು ಮನುಷ್ಯನಲ್ಲ ಕಣೋ, ಮಹಾನುಭಾವ. ಅಡುಗೆ ಮಾಡುವುದರಲ್ಲಿ ನಿನ್ನನ್ನು ಮೀರಿಸುವವರು ಯಾರೂ ಇಲ್ಲ. ಹಬ್ಬ, ಗಂಡಾಂತರ ಕಳೆಯಿತು. ಆದರೆ ಭೀಮಣ್ಣ ಬಿಟ್ಟು ಹೋದ ಆ ಪಾಯಸ ಕೂಡ ಒಡೆದು ಹೋಗುವಂತಿದೆ. ಅವನಿಗೆ ಸಲಹೆ ನೀಡೋಣವೆಂದರೆ ಕೇಳುವ ಸ್ಥಿತಿಯಲ್ಲಿ ಅವನಿಲ್ಲ. ಸೋಮನಾಥ ವರ್ಮ ಮತ್ತು ವೀರಯ್ಯ ಊಟಕ್ಕೆ ಕುಳಿತುಕೊಳ್ತಾರೆ. ಭೀಮಣ್ಣನು ಗರ್ವದಿಂದ ಸಾಂಬಾರನನ್ನು ಬಡಿಸ್ತಾನೆ.
ವರ್ಮ ಅವರೇ, ಈ ಸಾಂಬಾರನ್ನ ನಮ್ಮ ರಾಮಣ್ಣ ವಿಶೇಷವಾಗಿ ತಯಾರಿಸಿದ್ದಾನೆ. ಇದರ ರುಚಿ ನೋಡಿ ಹೇಗಿದೆ ಎಂದು ಹೇಳಿ. ಈಗ ಬಾಯಿ ಕಹಿಯಾಗುವುದು ಖಚಿತ. ನೋಡಿ ವರ್ಮ ಅವರೇ, ನನ್ನ ಅಡುಗೆಯವನಾದ ಭೀಮಣ್ಣ ಎಷ್ಟು ಒಳ್ಳೆಯವನೋ. ತನಗೆ ಹೆಸರು ಬಂದರೂ ಬರದಿದ್ದರೂ ರಾಮಣ್ಣನಿಗೆ ಅವಕಾಶ ನೀಡಿದ್ದಾನೆ. ಸೋಮನಾಥ ವರ್ಮ ಅವರು ರಾಮಣ್ಣ ಮಾಡಿದ ಅಡುಗೆಯನ್ನು ಒಂದು ತುತ್ತು ತಿಂದು ಕಣ್ಣು ಮುಚ್ಚಿಕೊಳ್ತಾರೆ. ಎಲ್ಲರೂ ಕಂಗಾಲಾಗಿ ನೋಡುತ್ತಾರೆ. ಹಠಾತ್ತನೆ ಕಣ್ಣು ತೆರೆದು, ಆಹಾ, ಅಮೋಘ, ಅದ್ಭುತ ವೀರಯ್ಯ! ಈ ಸಾಂಬಾರಿನಲ್ಲಿ ಏನೋ ವಿಚಿತ್ರ ರುಚಿ ಇದೆ. ಇದು ಸಾಮಾನ್ಯ ಅಡುಗೆಯಲ್ಲ. ಕಹಿಯಾಗಿರಬೇಕಾದ ತುಂಡುಗಳೇ ಇಷ್ಟೊಂದು ಸಿಹಿಯಾಗಿ ಹೇಗೆ ಬದಲಾದವು? ಇದರಲ್ಲಿ ಹಾಕಿದ ಮಸಾಲೆಯಾದರೂ ಏನು? ನನ್ನ ಜೀವನದಲ್ಲೇ ಇಂತಹ ರುಚಿಕರವಾದ ಸಾಂಬಾರನ್ನು ತಿಂದಿಲ್ಲ. ನಿಜವೇ ವರ್ಮ ಅವರೇ? ಭೀಮಣ್ಣ, ನೀನು ಮಾಡಿದ ಪಾಯಸ ಎಲ್ಲಿದೆ? ಅದನ್ನು ಕೂಡ ಬಡಿಸು. ಅಸಲಿ ರುಚಿ ಅದರಲ್ಲಿದೆ ಎಂದಿದ್ದೀಯಲ್ಲವೇ? ಭೀಮಣ್ಣ ಪಾಯಸವನ್ನು ಬಡಿಸುತ್ತಾನೆ. ಆದರೆ ಅದನ್ನು ಬಾಯಿಗೆ ಇಡುತ್ತಲೇ ವರ್ಮ ಅವರು ಮುಖವನ್ನು ಅಡ್ಡಲಾಗಿ ತಿರುಗಿಸಿಕೊಳ್ಳುತ್ತಾರೆ. ಛೀ, ಇದೇನು ಪಾಯಸ? ಹಾಲು ಒಡೆದು ಹೋಗಿ ನೀರಿನಂತಿದೆ. ಒಳಗಿರುವ ಬೆಲ್ಲ ಕೂಡ ಸರಿಯಾಗಿ ಕರಗಿಲ್ಲ. ಭೀಮಣ್ಣ, ನಿನಗೆ ಕನಿಷ್ಠ ಪಾಯಸ ಮಾಡುವುದೂ ಬರುವುದಿಲ್ಲದಿಲ್ಲವೇ? ಸಾಂಬಾರು ಮಾಡಿದ ರಾಮಣ್ಣ ಎಲ್ಲಿದ್ದಾನೆ? ನೀನೆಲ್ಲಿದ್ದೀಯಾನೆ? ಅದು ರಾಮಣ್ಣನಿಂದಲೇ ಪ್ರಭು. ಅವನು ನನಗೆ ಸಲಹೆಗಳನ್ನ ನೀಡಿ ನನ್ನ ಮನಸ್ಸನ್ನು ಕೆಡಿಸಿದ. ಅವನು ಏನೋ ಮಂತ್ರ ಹಾಕಿ ನನ್ನ ಪಾಯಸವನ್ನ ಹೀಗೆ ಬದಲಾಯಿಸ್ಬಿಟ್ಟಿದ್ದಾನೆ. ವರ್ಮ ಅವರೇ, ಕ್ಷಮಿಸ್ಬೇಕು. ನಾನು ಯಾವುದೇ ಮಂತ್ರ ಹಾಕಿಲ್ಲ. ಭೀಮಣ್ಣನವರು ಅಡುಗೆ ಮನೆಯಿಂದ ಹೊರಗೆ ಹೋದಾಗ ಸಾಂಬಾರಿನಲ್ಲಿ ಹಾಗಲಕಾಯಿ ರಸವನ್ನು ಬೆರೆಸಿದ ವಿಷಯ ನನಗೆ ಗೊತ್ತು. ಕೇವಲ ವೀರಯ್ಯನವರ ಮರ್ಯಾದೆ ಹೋಗಬಾರದು ಎಂದು ನಾನು ಅದನ್ನು ಸರಿಪಡಿಸಿದೆ. ಆದರೆ ಅವರು ಪಾಯಸದಲ್ಲಿ ಬೆಲ್ಲವನ್ನು ಹೆಚ್ಚು ಹಾಕಿ ಹಾಲು ಒಡೆಯುವಂತೆ ಮಾಡಿಕೊಂಡರು. ಅದಕ್ಕೆ ನಾನು ಜವಾಬ್ದಾರನಲ್ಲ. ಏನಂದೆ ಭೀಮಣ್ಣ? ನೀನು ಬೇಕೆಂದೇ ನನ್ನ ಅತಿಥಿಗೆ ಬಡಿಸುವ ಅಡುಗೆಯನ್ನು ಹಾಳು ಮಾಡಿದೀಯಾ? ಅಸೂಯೆಯಿಂದ ಇಷ್ಟೊಂದು ನೀಚತನಕ್ಕೆ ಇಳಿಯುತ್ತೀಯಾ? ಎಡಾಪ್ಟ್ ತಕ್ಷಣವೇ ನನ್ನ ಮನೆಯನ್ನು ಬಿಟ್ಟು ತೊಲಗು. ನಿನ್ನಂತಹ ಕುಟಿಲ ಬುದ್ಧಿಯವನು ನನ್ನ ಅಡುಗೆ ಮನೆಯಲ್ಲಿ ಇರಲು ಅರ್ಹನಲ್ಲ. ಭೀಮಣ್ಣನು ನಾಚಿಕೆಯಿಂದ ಅಲ್ಲಿಂದ ಹೊರಟು ಹೋದನು. ವೀರಯ್ಯನು ರಾಮಣ್ಣನ ಕೈಗಳನ್ನು ಹಿಡಿದುಕೊಂಡು, ರಾಮಣ್ಣ, ನನ್ನನ್ನು ಕ್ಷಮಿಸು. ನಿನ್ನ ಹತ್ತಿರವಿರುವ ವಿದ್ಯೆಯನ್ನು ನಾನು ಗುರುತಿಸಲು ಸಾಧ್ಯವಾಗಲಿಲ್ಲ. ಗಾಜಿನ ಚೂರನ್ನು ರತ್ನ ಎಂದುಕೊಂಡು ಭ್ರಮೆಯಲ್ಲಿದ್ದೆ. ಇವತ್ತಿನಿಂದ ನೀನೇ ನಮ್ಮ ಮನೆಯ ಪ್ರಧಾನ ಅಡುಗೆಯವನು. ನಿನಗೆ 1 ಎಕರೆ ಜಮೀನು ಮತ್ತು ಸಾಸಿರ ವರಹಗಳನ್ನು ನೀಡುತ್ತೇನೆ. ನನ್ನ ಹತ್ತಿರವೇ ಉಳಿದುಬಿಡು. ವೀರಯ್ಯನವರೇ, ನಿಮ್ಮ ಆದರಕ್ಕೆ ಧನ್ಯವಾದಗಳು. ಆದರೆ ನನಗೆ ಈ ರಾಜಭೋಗಗಳು ಬೇಡ. ನಾನು ನನ್ನ ಹಳೆಯ ಮನೆಯಲ್ಲೇ ಇರುತ್ತಾ ಗೋದಾವರಿ ತೀರದಲ್ಲಿ ಒಂದು ಸಣ್ಣ ಅಂಗಡಿಯನ್ನ ಇಟ್ಟುಕೊಳ್ಳುತ್ತೇನೆ. ಅಲ್ಲೇ ಎಲ್ಲರಿಗೂ ಕಡಿಮೆ ಬೆಲೆಯಲ್ಲಿ ಉತ್ತಮ ಊಟವನ್ನ ಬಡಿಸುತ್ತೇನೆ. ನಿಮಗೆ ದಯೆ ಇದ್ದರೆ ನನಗೆ ಆ ಜಮೀನನ್ನು ಮಾತ್ರ ಕೊಡಿಸಿ. ಅದರಲ್ಲಿ ಬೆಳೆಯುವ ಬೆಳೆಯಿಂದ ಊರಿನಲ್ಲಿರುವ ಅನಾಥರಿಗೆ ಮತ್ತು ಬಡವರಿಗೆ ಉಚಿತವಾಗಿ ಅನ್ನದಾನ ಮಾಡುತ್ತೇನೆ. ರಾಮಣ್ಣ, ನಿನ್ನ ಪಾಕಶಾಸ್ತ್ರ ಮಾತ್ರವಲ್ಲ, ನಿನ್ನ ಮನಸ್ಸು ಕೂಡ ಎಷ್ಟೋ ದೊಡ್ಡದಾಗಿದೆ. ನಿನ್ನ ಹೆಸರು ಈ ಗೋದಾವರಿಯ ನೀರಿನಂತೆ ಎಂದಿಗೂ ನಿರ್ಮಲವಾಗಿ ಉಳಿಯುತ್ತದೆ. ನನ್ನ ಹೊಟ್ಟೆಯೂ ತುಂಬಿತು, ಮನಸ್ಸೂ ತುಂಬಿತು. ಸಾಯಂಕಾಲ ಆಕಾಶವು ಕೆಂಪಗಾಗಿದೆ. ಗೋದಾವರಿ ತೀರದಲ್ಲಿರುವ ರಾಮಣ್ಣನ ಹಳೆಯ ಮನೆಯ ಮುಂದೆ ರಾಮಣ್ಣ, ಲಕ್ಷ್ಮಮ್ಮ ಮತ್ತು ರಂಗನು ಕುಳಿತಿರ್ತಾರೆ. ಮೂವರ ಮುಖದಲ್ಲೂ ಹೇಳಲಾರದ ಆನಂದ ಮತ್ತು ಪ್ರಶಾಂತತೆ ಕಾಣಿಸುತ್ತಿದೆ. ಒರೇ ರಾಮಣ್ಣ, ನಿನ್ನ ಬುದ್ಧಿವಂತಿಕೆಯಿಂದ ಆ ಭೀಮಣ್ಣನ ಸಂಚನ್ನು ಧೂಳೀಪಟ ಮಾಡಿ ಅವನ ಬಾಯಿ ಮುಚ್ಚಿಸಿದೆಯಲ್ಲ, ಅದು ಈ ಜನ್ಮಕ್ಕೆ ಸಾಕೋ ಮಾರಾಯ. ಅದು ನನ್ನ ಬುದ್ಧಿವಂತಿಕೆಯಲ್ಲ ರಂಗ. ಆಪತ್ತಿನಲ್ಲಿ ನೀನು ನೀಡಿದ ಸಹಾಯ ಮತ್ತು ನನ್ನ ಮೇಲೆ ಲಕ್ಷ್ಮಮ್ಮ ಇಟ್ಟಿದ್ದ ನಂಬಿಕೆಯಿಂದಲೇ ಈ ವಿಜಯ ಸಾಧ್ಯವಾಗಿದ್ದು. ನಿಮ್ಮ ಆತ್ಮಗೌರವವೇ ನಮ್ಮನ್ನು ಇವತ್ತು ನಿಲ್ಲಿಸಿದೆ. ಆ ವೀರಯ್ಯನವರು ಕೊಟ್ಟ ಜಮೀನಿನಲ್ಲಿ ಬೆಳೆಯುವ ಬೆಳೆಯಿಂದ ನಾಳೆಯಿಂದ ಎಷ್ಟೋ ಜನ ಬಡವರ ಹಸಿವನ್ನು ನೀಗಿಸುತ್ತೇವೆ. ನಿಜವೇ ಅಮ್ಮ. ರಾಜಭೋಗಗಳನ್ನು ಬೇಡವೆಂದು ಗೋದಾವರಿ ತೀರದಲ್ಲಿ ನೀನು ಆರಂಭಿಸಲಿರುವ ಈ ಹೋಟೆಲ್ಗೆ ಆ ದೇವರ ಆಶೀರ್ವಾದ ಸದಾ ಇರುತ್ತದೆ. ನಡೆ, ಇವತ್ತು ನಮ್ಮ ಮನೆಯಲ್ಲಿ ಹಬ್ಬ ಮಾಡೋಣ. 10 ಜನಕ್ಕೆ ಅನ್ನ ಹಾಕಿದರೆ ಸಿಗುವ ಆನಂದವೇ ಬೇರೆ.
ಮೂವರು ಸಂತೋಷದಿಂದ ನಗುತ್ತಾ ಒಳಗಡೆ ಹೋಗುತ್ತಾರೆ. ಅಸೂಯೆಯಿಂದ ಇತರರ ಕೆಲಸವನ್ನು ಹಾಳು ಮಾಡಲು ನೋಡಿದರೆ ಅದು ನಮಗೆ ಕಡುಕನ್ನು ತರುತ್ತದೆ. ಪ್ರಾಮಾಣಿಕತೆ, ಸಮಯಪ್ರಜ್ಞೆ ಮತ್ತು ನಿರಂತರ ಸಾಧನೆ ಇರುವ ವ್ಯಕ್ತಿಯನ್ನು ಯಾವುದೇ ಸಂಚು ಕೂಡ ಸೋಲಿಸಲು ಸಾಧ್ಯವಿಲ್ಲ. ಸಂಪತ್ತಿಗಿಂತ ಆತ್ಮಗೌರವ ಮತ್ತು ಪರೋಪಕಾರವೇ ಮನುಷ್ಯನನ್ನು ಚಿರಸ್ಥಾಯಿಯಾಗಿ ಉಳಿಸುವುದು.